ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆ ಪುಷ್ಪಾ ಕಿಚನ್ಗೆ ಸ್ವಾಗತ. ಇವತ್ತು ನಾ ಮಾಡ್ತಾ ಇರೋದು ಗೋಧಿ ಹಿಟ್ಟಿನ ಪಿಜ್ಜಾ. ಹೆಲ್ದಿ ಇರುತ್ತೆ, ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು. ಇದು 3 ಲೋಟ ಗೋಧಿ ಹಿಟ್ಟು ತೊಗೊಂಡಿನಿ. ಇದಕ್ಕೆ 1.5 ಸ್ಪೂನಷ್ಟು ಸಕ್ಕರೆ, 1.5 ಸ್ಪೂನಷ್ಟು ಉಪ್ಪು, 1 ಸ್ಪೂನು ಸಕ್ಕರೆ, 2 ಸ್ಪೂನ್ ಎಣ್ಣೆ, ಆಮೇಲೆ ಬೇಕಿಂಗ್ ಸೋಡಾ 1 ಸ್ಪೂನು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಅದಕ್ಕೆ ಮತ್ತೆ ಯಾವಾಗ ನಾವು ಪಿಜ್ಜಾ ಮಾಡಿ ಇದನ್ನು ಹಾಕ್ತೇವಲ್ಲ ಆವಾಗ ಅದು ಫಸ್ಟ್ ಕೆಳಗಡೆ ಈ ಹಿಟ್ಟು ಹಾಕ್ಕೋಬೇಕು. ಅದಕ್ಕೋಸ್ಕರ ಫಸ್ಟಿಗೆ ಹಿಟ್ಟು ಜರಡಿ ಹಿಡ್ಕೊಂಡೇ ಇಟ್ಕೋಬೇಕು. ಇದೆಲ್ಲ ನಾವು ಜರಡಿ ಹಿಡ್ಕೊಂಡೆ ಚೆನ್ನಾಗಿ ಇದನ್ನು ಇದು ಎಲ್ಲ ಏನು ಪದಾರ್ಥ ಹೇಳೇವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈ ನೀರು ಇದನ್ನು ಮಾಡಿ ಕಲಿಸ್ಕೋಬೇಕು. ಇವಾಗ ಉಪ್ಪು ಸಕ್ಕರೆ ಹಾಕಾಯಿತು. ಉಪ್ಪು, ಸಕ್ಕರೆ, ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರು 2 ಹಾಕ್ಕೊಂಡ್ರೆ ಸ್ಪಾಂಜ್ ಗತೆ ಆಗುತ್ತೆ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಎಲ್ಲ ಅಡ್ಜಸ್ಟ್ ಆಗೋಗುತ್ತೆ ಕಲಿಸ್ಕೋಬೇಕು. ನೀವು ಮೈದಾದ ಮಾಡೋದಿದ್ದರೆ ಮೈದಾಕ್ಕೆ ಬರೀ ಮೊಸರು ಹಾಕಿ ಕಲಿಸ್ಕೋಬೇಕು. ಆವಾಗ ಮೈದಾ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇದು ಗೋಧಿ ಹಿಟ್ಟು ಇರೋದ್ರಿಂದ ನೀರಲ್ಲೇ ಕಲಿಸ್ತಾ ಇರೋದು ನಾವು. ಆಲ್ಮೋಸ್ಟ್ ಇದು ಮಾಡಿದರೆ ಒಂದು 3 ಲೋಟದಿಂದ ಮಾಡಿದರೆ ಎಷ್ಟು, ಒಂದು ಸಣ್ಣ ಚಿಕ್ಕ ಮಾಡಿದರೆ ಒಂದು 10 ಆಗ್ಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾವೆ. ಆಚೆ ಕಡೆ ಪಿಜ್ಜಾ ಮಾಡಿ ಇದನ್ನು ಮಾಡಿ ತಿನ್ನೋದಕ್ಕಿಂತ ಈ ಥರ ಇದನ್ನೇ ನೀವು ಇಡ್ಲಿ ಸ್ಟ್ಯಾಂಡಲ್ಲೂ ಇಡ್ಲಿ ಪಾತ್ರೆ ಇರುತ್ತಲ್ಲ ಅದಕ್ಕೆ ಚಿಕ್ಕ ಪ್ಲೇಟ್ ಇಟ್ಬಿಟ್ಟು ಇಡ್ಬೋದು. ಅಥವಾ ತಟ್ಟೆ ಇಡ್ಲಿದಾಗರೆ ನೀವು ಇದನ್ನು ಮಾಡಿಕೊಂಡು ಈ ಥರ ರೆಡಿ ಮಾಡಿ ಎಲ್ಲ ತರಕಾರಿಗಳೆಲ್ಲ ಮೇಲೆ ಡೆಕೋರೇಟ್ ಇದನ್ನು ಮಾಡಿಕೊಂಡು ಸಾಸು ಪ್ರತಿಯೊಂದು ಹಾಕಿ ಅದರ ಮೇಲೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ ಹೆಚ್ಚಿ ಹಾಕಿ ಅದು ಚಿಲ್ಲಿ ಫ್ಲೆಕ್ಸು ಇವೆಲ್ಲ ಆಮೇಲೆ ಇದನ್ನು ಮಾಡ್ಕೋಬೇಕು. ಕೊಡೋಬೇಕಾದ್ರೆ ಫಸ್ಟಿಗೆ ನೀವು ಇದನ್ನು ಏನಂತಾರೆ ತಟ್ಟೆ ಇಡ್ಲಿ ಇದನ್ನು ಇರುತ್ತಲ್ಲ ಅದಕ್ಕೆ ಎಣ್ಣೆ ಹಚ್ಕೊಂಡು ಇದನ್ನು ಹಾಕಿ ಬೇಯಿಸ್ಬೇಕು. ಆ ಥರನೂ ಮಾಡ್ಕೋಬೋದು. ಈ ಥರ ಸಾಫ್ಟ್ ಆಗಬೇಕು ನೋಡಿ, ಇಡಬೇಕಿದು ಈ ಥರ ಸಾಫ್ಟ್ ಬರಬೇಕು. ಹಿಂಗೆ ಮಾಡ್ತೇವಲ್ಲ ಆವಾಗೆಲ್ಲ ಈ ಥರ ಮಿಕ್ಸ್ ಆಗಬೇಕು. ಗೋಧಿ ಹಿಟ್ಟು ಒಂದು ಸ್ವಲ್ಪ ಅಂಟ್ಕೋತದೆ. ಈ ಥರ ಇದನ್ನು ಮಾಡಬೇಕು. ಇದನ್ನು ಒಂದು 20 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ಅಷ್ಟರಾಗೆ ನೀವು ಅದಕ್ಕೆ ಏನು ಹಾಕೋ ಸಾಸ್ ಇರುತ್ತಲ್ಲ ಅದನ್ನು ಹಾಕೋಬೋದು. ನೋಡಿ ಈ ಥರ ಆಗಬೇಕು. ಇದನ್ನು ಮಾಡಿದರೆ ಈ ಥರ ತೆಗ್ಗಾಗಬೇಕು. ಇದಕ್ಕೆ ಆವಾಗೆ ಸರಿ ಹೋಗೋದು ನೋಡಿ. ಆಯಿತಾ? ಪ್ಯೂರಿ ಮಾಡ್ಕೋಬೇಕು. ಅದನ್ನು ನಾನು 20 ನಿಮಿಷ ರೆಸ್ಟಿಗೆ ಬಿಟ್ಟೇನಿ. 4 ಟೊಮೆಟೊ ಹಾಕ್ಕೋಬೇಕು. ಉಳಿದ್ರೆ ಇದೇನು ಆರಾಮ್ ಫ್ರಿಜ್ಜಲ್ಲೇ ಇಡ್ಬೋದು, ಮತ್ತು ಅದಕ್ಕೆ ಯೂಸ್ ಮಾಡ್ಕೋಬೋದು ನೀವು. ಟೊಮೊಟೊ ಸಾಸಿಗೆ ಟೊಮೊಟೊ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡೇವಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆರಿಗೇನು, ಆಮೇಲೆ ಅದು 1/2 ಸ್ಪೂನು, ಚಿಲ್ಲಿ ಫ್ಲೇಕ್ಸ್ 1/2 ಸ್ಪೂನು, ಚಿಲ್ಲಿ ಪೌಡ್ರು 1 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, 2 ಬಟರ್ ಕ್ಯೂಬು, ಆಮೇಲೆ ಇದು ಬೆಲ್ಲ, ಜೋನಿ ಬೆಲ್ಲ ತೊಗೊಂಡಿನಿ ನಾನು. ನಿಮಗೆ ಪುಡಿ ಬೆಲ್ಲ ಇದ್ದರೆ ಅದನ್ನು ಹಾಕೋಬೋದು. ಆ್ಯಕ್ಚುಲಿ ಅದನ್ನೇ ಹಾಕಬೇಕು. ನನ್ನ ಕಡೆ ಅದನ್ನಿಲ್ಲ ಅಂತಂದು ನಾನು ಈ ಬೆಲ್ಲ ಹಾಕ್ತಾ ಇರೋದು.
1 ಸ್ಪೂನು ಜೋನಿ ಬೆಲ್ಲ. ಇದು ಅದಕ್ಕೆ ಈ ಎಣ್ಣೆ ಹಾಕ್ಕೋಬೇಕು. ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೆ ನಾನು. ಎಣ್ಣೆ 1 ಸ್ಪೂನ್ ಹಾಕ್ಕೋಬೇಕು ಎಣ್ಣೆ. ಯಾಕೆಂದರೆ ಬಟರ್ ನಾವು ಕ್ಯೂಬ್ ಹಾಕಿರ್ತೇವಲ್ಲ, ಅದು ತಳ ಅಂಟೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಸ್ವಲ್ಪ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಬಟರ್ ಕ್ಯೂಬ್ ಹಾಕ್ಕೋಬೇಕು. ಮಿಕ್ಕಿದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಸ್ಪೂನ್ ಹಾಕ್ಕೋಬೇಕು. ಇದಕ್ಕೆ ನೀವು ಬೆಳ್ಳುಳ್ಳಿ ತಿನ್ನಲಿಲ್ಲ ಅಂದರೆ ಬೆಳ್ಳುಳ್ಳಿ ಆಪ್ಷನಲ್ಲು, ನೀವು ಹಾಕ್ಕೊಂಡ್ರೆ ಹಾಕ್ಕೋಬೋದು. ನಾವು ತಿಂತೇವೆ ಅಂತಂದು ಬೆಳ್ಳುಳ್ಳಿ ಹಾಕೇವಿ. ಶುಂಠಿ ತುರಿದು ಬಿಟ್ಟು ಹಾಕ್ಕೋಬೋದು. ಇಲ್ಲ ಪ್ಯೂರಿ ಏನು ಟೊಮೊಟೊಲಿ ಪ್ಯೂರಿ ಮಾಡ್ಕೋತೇವಲ್ಲ, ಅದರಲ್ಲೇ ನೀವು ಶುಂಠಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ಟೊಮೊಟೊ ಪ್ಯೂರಿ ಹಾಕಬೇಕು. ಇದು ಒಂದು ಸ್ವಲ್ಪ ಏನು ಟೊಮೊಟೊ ಹಾಕ್ಕೊಂಡಿದ್ವಲ್ಲ, ಅದು ಒಂದು ಹಾಗೆ ಗುಳ್ಳೆ ಆ ಕಡೆ ಸೈಡ್ ಕುದಿ ಬರಬೇಕು. ಆಮೇಲೆ ಏನು ಮಸಾಲೆ ತೋರಿಸಿದ್ದಲ್ಲ ಅದಕ್ಕೆ ಹಾಕ್ಕೊಳ್ಳಿಕ್ಕೆ ಸಾಸಿಗೆ, ಅವೆಲ್ಲ ಮಸಾಲೆ ಒಟ್ಟಿಗೆ ಹಾಕ್ಕೊಂಡು ಕುದಿಸ್ಬೇಕು. ಇವೆಲ್ಲ ಒಟ್ಟಿಗೆ ಮಸಾಲೆ ಹಾಕ್ಕೊಂಡು ಬಿಡಬೇಕು ಅದಕ್ಕೆ. ಆಮೇಲೆ ಒಂದು 2-3 ಕುದಿ ಬಂದ ಮೇಲೆ ಆಫ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮ್ದಾಗೆ ಮಾಡ್ಕೋರಿ. ಅಂದರೆ ಚೆನ್ನಾಗಿ ಸಾಸ್ ಗಟ್ಟಿ ಬರುತ್ತೆ, ಥಿಕ್ನೆಸ್ ಆಗುತ್ತೆ. ಬೆಲ್ಲನೂ ಇವಾಗೇ ಹಾಕಿಬಿಡಿ. 1 ಸ್ಪೂನ್ ಏನು ಇಟ್ಕೊಂಡಿದ್ರಲ್ಲ ಅದೆಲ್ಲ ಫುಲ್ ಬೆಲ್ಲ ಹಾಕ್ಕೊಂಡ್ಬಿಡಿ. ಎಲ್ಲ ಸೇರಿ ಒಟ್ಟಿಗೆ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಫುಲ್ ಹಸಿ ವಾಸನೆ ಹೋಗಿ ಎಲ್ಲ ಮಸಾಲೆದು ಫ್ಲೇವರ್ ಬರಬೇಕು. ಅಲ್ಲಿವರೆಗೂ ಸ್ವಲ್ಪ ಕುದಿಸ್ತಾ ಇರೋದು. ಕುದಿಸೋ ಅವಶ್ಯಕತೆ ಇಲ್ಲ, ಬಟ್ ಒಂದು ಥಿಕ್ನೆಸ್ ಬರಬೇಕಷ್ಟೇ. ಬಿಡ್ದೇ ಕೈ ಆಡಿಸ್ತಾ ಇರಬೇಕು. ಅದು ಬಿಡಬಾರ್ದು, ಇಲ್ಲಾಂದ್ರೆ ತಳ ಹಿಡ್ಕೊಂಡು ಬಿಡ್ತದೆ. ಇದೊಂದು ಸ್ವಲ್ಪ ಸಾಸ್ ಕನ್ಸಿಸ್ಟೆನ್ಸಿ ಬರಬೇಕಿದು. ಇದು ಒಂದು ಸ್ವಲ್ಪ ಹಿಟ್ಟು ನಿಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ಪಿಜ್ಜಾ ಮಾಡ್ಕೊಳ್ಳೋಕ್ಕೆ ಹಿಟ್ಟು ತಗೋಬೇಕು. ಅದನ್ನು ಈ ಥರ ಹಿಟ್ಟು ಹಚ್ಕೊಂಡು ಅದನ್ನು ಲಟ್ಟಿಸ್ದಂಗೆ ಮಾಡಬೇಕು, ರೌಂಡ್ ಮಾಡಬೇಕು. ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಪಿಜ್ಜಾ ಚೆನ್ನಾಗಾಗುತ್ತೆ. ಈ ಥರ ಲಟ್ಟಣಿಗೆ ಲಟ್ಟಿಸ್ಕೋಬೇಕು. ಆಫ್ ಮಾಡಿ ಎಣ್ಣೆ ಈ ಪಿಜ್ಜಾ ಪ್ಲೇಟಿಗೆ ಎಣ್ಣೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಈ ಥರ ಪ್ಲೇಟಲ್ಲೇ ಪ್ಲೇಸ್ ಮಾಡಿಬಿಟ್ಟಿದ್ದನ್ನು ಓವನ್ನು ಮೊದಲೇ ಪ್ರೀ ಹೀಟು ಮಾಡ್ಕೊಂಡಿದ್ದೀನಿ. ಒಂದು 2 ಸೆಕೆಂಡ್ಸು ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ನಾನು. 2 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಇದು ಪಿಜ್ಜಾಗೆ ಈ ಥರ ಡೋಗೆ ಈ ಥರ ಫಸ್ಟು ಚುಚ್ಚಿಬಿಡಿ. ಈ ಥರ ಫೋರ್ಕಲ್ಲೇ, ಆವಾಗ ನಿಮಗೆ ಪಿಜ್ಜಾ ಕರೆಕ್ಟಾಗಿ ಬರುತ್ತೆ. ಇದಕ್ಕೆ ನಾವೇನು ಸಾಸ್ ಮಾಡ್ಕೊಂಡಿದ್ವಲ್ಲ ಈ ಥರ ಆಗಿದೆ ಅದು. ಈ ಸಾಸ್ನ ಸ್ವಲ್ಪ ಇದಕ್ಕೆ ಹಾಕ್ಕೋಬೇಕು, ಹಾಕ್ಕೊಂಡು ಸ್ಪ್ರೆಡ್ ಮಾಡಿಬಿಡಿ. ಕ್ಯಾಪ್ಸಿಕಮ್ಮು, ಟೊಮೆಟೊ ಮತ್ತು ಈರುಳ್ಳಿ ಹಾಕೋತಾ ಇದ್ದಾನೆ ಇದಕ್ಕೆ ಮೇಲ್ಗಡೆ ಟಾಪಿಂಗ್ಸ್ಗೆ.
ನೀವು ಬೇಕು ಅಂದರೆ ಇದನ್ನು ಪನೀರು ಕಾರ್ನು ಯಾವುದಾದ್ರೂ ಹಾಕ್ಕೋಬೋದು. ಕಾಲು ಕಾಣಿಸ್ಕೊಡು. ಇದಕ್ಕೆ ಈ ಥರ ಟೊಮೆಟೊ, ಕ್ಯಾಪ್ಸಿಕಮ್ಮು ನಿಮ್ಗೆ ಯಾವುದು ಇದನ್ನು ಬೇಕೋ ಅದನ್ನು ಹಾಕ್ಕೋಬೋದು. ಇವಾಗ ಈ ಥರ ಮಾಡ್ಕೊಂಡಿದ್ದೇವೆ. ಇದನ್ನು ಓವನ್ನಲ್ಲೇ 10 ಮಿನಿಟ್ಸು ಸಾಕು. ಫಸ್ಟ್ ನೀವು ಪ್ರೀ ಹೀಟ್ ಮಾಡ್ಕೊಂಡಿದ್ದಕ್ಕೆ ತುಂಬ ಹೊತ್ತೇನು ಬೇಡ, 10 ಮಿನಿಟ್ಸು ಇದು ಪಿಜ್ಜಾನ ಮಾಡೋಕ್ಕೆ ಇಟ್ಬಿಡಿ. ಅದ್ರ ಮೇಲೆ ಮಕ್ಕಳಿಗೆ ಚೀಸ್ ಇಷ್ಟಪಡ್ತಾರೆ, ಚೀಸ್ ಹಾಕಿ ಯಾವುದಾದ್ರೂ ಹಾಕ್ಬೋದು. ಹಾಂ, ಇವಾಗ ಇದು ತಿನ್ ಕ್ರಸ್ಟ್ ಮಾಡಿದ್ದೇನೆ ನಾನು. ನಿಮಗೆ ದಪ್ಪ ಬೇಕಂದರೆ ದಪ್ಪದು ಮಾಡ್ಬೋದು, ಇಲ್ಲ ತಿನ್ ಕ್ರಸ್ಟ್ ಬೇಕು ಅಂದರೆ ತಿನ್ ಕ್ರಸ್ಟ್ ಮಾಡ್ಬೋದು. ಇನ್ನೂ ಒಂದು ಪನೀರ್ದು ಮಾಡಿ ತೋರಿಸ್ತೇನೆ ಒಂದು ನಿಮಿಷ. ಇದು ಇನ್ನೊಂದು ಮೀಡಿಯಮ್ ಕ್ರಸ್ಟ್ ಅಂತ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ದಪ್ಪವಾಗಿ. ಇದಕ್ಕೆ ಅದೇ ಥರನೇ ನಾನು ಮಿಸ್ಸಾಗಿ ಚುಚ್ಚಲಿಲ್ಲ ಇದಕ್ಕೆ. ಅದಕ್ಕೆ ಇವಾಗ ಸಾಸ್ ಎಲ್ಲ ಹಾಕಾದ್ಮೇಲೆ ಇದನ್ನು ಮಾಡ್ತಾಯಿದ್ದೀನಿ. ನಾನು ಈ ಥರ ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಟೊಮ್ಯಾಟೊ, ಪನೀರ್ ಎಲ್ಲ ಹಾಕ್ಬಿಟ್ಟು ಗಾರ್ನಿಷ್ ಮೇಲ್ಗಡೆ ಇದನ್ನು ಮಾಡಿದ್ದೀನಿ. ಇದು ಪನೀರು ಸ್ವಲ್ಪ ಬ್ಲ್ಯಾಂಡ್ ಆಗಿರುತ್ತೆ ಅಂದ್ಬಿಟ್ಟು ಅದ್ರ ಮೇಲೆ ಏನು ಟೊಮೆಟೊ ಸಾಸ್ ಮಾಡ್ಕೊಂಡಿರ್ತೀರಲ್ಲ, ಪಿಜ್ಜಾ ಸಾಸು, ಅದನ್ನೊಂದು ಚೂರು ಹಾಕಿ ಅದಕ್ಕೆ. ಇದು ನಾನು 15 ಮಿನಿಟ್ಸಿಗೆ ಇಟ್ಟಿದ್ದೀನಿ ಪಿಜ್ಜಾನ. ಇಲ್ಲಾಂದರೆ ನಿಮಗೆ 10 ಮಿನಿಟ್ಸ್ಗಾದರೂ ಇಡ್ಬೋದು. ಬಟ್ ಪೂರ್ತಿ ಇದನ್ನು ಕ್ಲೀನಾಗಿ ಬೇಕಾಗಬೇಕಂದ್ರೆ ಅದು 15 ಮಿನಿಟ್ಸ್ ಹಂಗೆ ಇಡಿ. ನೋಡಿ ಪಿಜ್ಜಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.